ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆ ನಮಗೆ ಹುನಗುಂದ ತಾಲೂಕಿಂದ ರಮೇಶ್ ಅರ್ನಾಳ್ ಅಣ್ಣವರು ಫೋನ್ ಮಾಡಿದ್ರು. ಅವ್ರದ್ದೇ ರೀ ಇದು ಹೊಲ. ಅಲ್ಲಿ ಅವ್ರ ಹೊಲದಲ್ಲಿ ಮಿರ್ಚಿ ಕಾಟ ಐತಂತ. ಅವರು ಬಿತ್ತನೆ ಮಾಡಿ 28 ದಿನ ಆಗೈತಿ ಅಂತಂದು ನಿನ್ನೆ ಹೇಳಿದರು. ಅವರು ಫೋಟೋ ಕಳಿಸಿದ್ರು ನಮಗೆ ಒಂದು 4. ತುಂಬ ಚೆನ್ನಾಗಿದ್ದು ಫೋಟೋ. ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡಿ ಕಳಿಸ್ರಿ ಅಣ್ಣವ್ರೆ, ಚೆನ್ನಾಗಿ ಹುಟ್ಟಿದವಾಗಿ ನೋಡ್ತೀವಿ ಅಂತಂದ್ವಿ. ವಿಡಿಯೋ ಮಾಡಿ ಕಳಿಸಿದ್ರು ಅವರು. ಆಮೇಲೆ ಕಳೆನೂ ತೆಗ್ಸಿದಾರೆ ಅವರು, ಆಮೇಲೆ ಎಡಿನೂ ಹೊಡೆಸಿದಾರೆ. ತುಂಬ ಚೆನ್ನಾಗಿ ಹುಟ್ಟೈತ್ರಿ ಹೊಲ. ಆಮೇಲೆ ಹೊಲದ ತಾಕತ್ತೂ ತುಂಬ ಚೆನ್ನಾಗೈತೆ. ನೋಡಿ ಖುಷಿ ಆಯಿತು. ಅದಕ್ಕೆ ನಾನು ಇವತ್ತು ಅವ್ರ ಹೊಲ, ರಮೇಶ್ ಅರ್ನಾಳ್ ಅಣ್ಣವ್ರ ಹೊಲನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹುನಗುಂದ ತಾಲೂಕು ದನ್ನೂರು ಗ್ರಾಮ ಅವ್ರದ್ದು. 28 ದಿನ ಆತ್ರಿ ನಾವು ಬಿತ್ತಿ. ನಮ್ಮ ಭಾಗದಲ್ಲಿ ಮಿರ್ಚಿ ಕಾಟ ಐತಿ, ಅದಕ್ಕೆ ಔಷಧ ಹೊಡಿಬೋದಾ ಅಂತಂದು ಒಂದು ಸಲಹೆ ಕೇಳಲಿಕ್ಕೆ ಅವರು ಫೋನ್ ಮಾಡಿದರು. ಹೊಡಿಬೋದ್ರ ಅಣ್ಣಾರೆ, ತಪ್ಪೇನಿಲ್ಲ ಅಂತಂದು ಹೇಳಿದ್ವಿ. ಆದ್ರೆ ಕಮ್ಮಿ ಡೋಸಿನ ಔಷಧವನ್ನು ಹೊಡಿಬೇಕಾಗುತ್ತೆ. ಏನಿಲ್ಲ ಅಂದ್ರೆ 1 ತಿಂಗಳು ಸಸಿ ಅಂತಂದು ಅದಾವ್ರಿ ಇವು. ಆಮೇಲೆ ಇನ್ನೊಂದು ವಾರಕ್ಕೆ ಅವು ಕಿತ್ತಿ ಹಚ್ಚೋಕ್ಕೂ ಬರ್ತಾವೆ, ಹೊಸ ಬೇರು ಬಿಡ್ತಾವೆ. ಅವ್ರಿಗೆ ಅದನ್ನೇ ಹೇಳಿದ್ವಿ ನಾವು. ಇನ್ನೊಂದು ವಾರದಲ್ಲಿ ಮಳೆ ಆತಪ್ಪ ಅಂದ್ರೆ ಎಲ್ಲಿ ಬೈಲಿರುತ್ತೆ, ಗುಂಪಿದ್ದಲ್ಲಿ ಕಿತ್ತು, ಬೈಲಿದ್ದಲ್ಲಿ ನೀವು ಹಚ್ಕೋಬೋದು ಅಂತಂದು ಹೇಳಿದ್ವಿ. ಆಯ್ತು ರೀ, ಅಷ್ಟೇ ಮಾಡ್ತೀವಿ ಅಂತಂದು ಹೇಳಿದರು. ಹೊಲ ನೀಟಾಗಿ ಎಡಿ ಹೊಡೆಸಿದಾರೆ, ಕಳೆ ತೆಗ್ಸಿದಾರೆ. ಆಮೇಲೆ ಅಗಿನೂ ತುಂಬ ಚೆನ್ನಾಗಿ ಹುಟ್ಟಿದಾವ್ರಿ. ತುಂಬಾ ಖುಷಿ ಆಯ್ತು. ಅದಕ್ಕೆ ನಾವು ತುಂಬ ಚೆನ್ನಾಗೈತ್ರಿ, ವಿಡಿಯೋ ಮಾಡಿ ಕಳಿಸ್ರಿ, ನಿಮ್ಮದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತಂದು ಹೇಳಿದೆ. ಆಯ್ತು ರೀ ಅಂತಂದು ಅಪ್ಲೋಡ್ ಮಾಡಿ ಕಳಿಸಿದ್ರು. ನಿಮಗೆ ಏನಾರು ಅವ್ರ ಹತ್ರ ಮಾತಾಡ್ಬೇಕನ್ಸಿದ್ರೆ ಅವ್ರ ಫೋನ್ ನಂಬರು ಸಹ ನಾನು ಹೇಳ್ತೀನಿ, ಅವ್ರ ಜೊತೆ ಮಾತಾಡಬಹುದು. 9740054753 ಅವ್ರ ಫೋನ್ ನಂಬರು. ನಮಗೆ ಬರೆದು ಕಳಿಸಿದ್ರು ಅವರು. ಆಮೇಲೆ 10 ಎಕರೆ ಹೊಲವನ್ನು ಅವರು ಬಿತ್ತನೆ ಮಾಡಿದಾರಂತೆ, ಬೀಜ ಒಯ್ದಿದ್ರಂತೆ. 10 ಎಕರೆ ಹೊಲ ಬಿತ್ತನೆ ಮಾಡಿದೀವ್ರಿ ಅಂತಂದು ಹೇಳಿದರು. ನಮ್ಮ ಭಾಗದಲ್ಲಿ ಮಿರ್ಚಿ ಕಾಟ ಇಲ್ಲರಿ ಈ ಸರಿ. ವಾರಕ್ಕೊಂದ್ಸರಿ, 4 ದಿನಕ್ಕೊಂದ್ಸರಿ ಮಳೆ ಹಾಕ್ಕೊಂತಾನೆ ಐತೆ. ಆದ್ದರಿಂದ ನಮ್ಮ ಭಾಗದಲ್ಲಿ ಮಿರ್ಚಿ ಕಾಟ ಇಲ್ಲ. ಮಿರ್ಚಿ ಕಾಟ ಇತ್ತಪ್ಪ ಅಂದ್ರೆ ಕಡಿಮೆ ಡೋಸಿನ ಔಷಧವನ್ನು ಲೈಟಾಗಿ ಸಿಂಪಡಣೆ ಮಾಡೋಕ್ಕೆ ಅಡ್ಡಿ ಇಲ್ಲ. ಆಮೇಲೆ ಬ್ಯಾಡಗಿ ಮೆಣಸಿನ ಕಡ್ಡಿ ಬ್ಯಾಡಗಿ ಬಿತ್ತನೆ ಮಾಡಲಿಕ್ಕೆ ಇನ್ನು ಭಾಳ ಟೈಮ್ ಇಲ್ಲರಿ. ನೀರಾವರಿ ಇದ್ದವರು ಒಣ ಮಣ್ಣಲ್ಲೇ ಬಿತ್ತಿ ಸ್ಪ್ರಿಂಕ್ಲರ್ ಹಚ್ಬೋದು. ಬೇಗ ಬಿತ್ತಿರಿ. ಆಮೇಲೆ ನಾವು ನಮ್ಮ ಸಸಿನೂ ಇಷ್ಟೇ ಇದಾವೆ. ಆದರೆ ನಮ್ಮದು ಡಬ್ಬಿ ಬ್ಯಾಡಗಿ, ಕಡ್ಡಿ ಬ್ಯಾಡಗಿಯನ್ನು ಬಿತ್ತಿದ್ದೀವಿ. ಈಗ 1 ವಾರ ಆಯಿತು. ಈಗ ಅವು ಹುಡ್ತಾ ಇದ್ದಾವ್ರಿ. ಆಮೇಲೆ ನಾವು ನಮ್ಮ ಹೊಲ ಎಡಿ ಹೊಡೆಸಿದ್ದೀವಿ, ಕಳೆ ತೆಗ್ಸಿದ್ದೀವಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡನ್ನು ಮಾಡ್ತೀವಿ. ಯಾರೆಲ್ಲ ಬಿತ್ತಿದ್ದೀರಿ, ಅಗಿ ಚೆನ್ನಾಗಿದ್ದಾವೆ. ಆಮೇಲೆ ಏನಾರ ಸಲಹೆ ಬೇಕಂದ್ರೆ ಕೇಳ್ರಿ. ಆಮೇಲೆ ಈ ಥರ ಚೆನ್ನಾಗಿ ಹುಟ್ಟಿದ್ರೆ ಅದನ್ನು ವಿಡಿಯೋ ಮಾಡಿ ಕಳಿಸ್ರಿ. ನಾವು ನಿಮ್ಮ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ, ಎಲ್ಲರಿಗೂ ತೋರಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.